ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಬಂದ ತಕ್ಷಣ ನೀವು ಈ ಥರ ಹೇಳಿಕೆ ಕೊಟ್ಟಿದ್ದಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಒಂದು ಮಾತುಗಳಿಗೆ ಇನ್ನಷ್ಟು ರೆಕ್ಕೆ ಪುಕ್ಕಗಳು ಬರುತ್ತೆ. ನೀವು ಹೇಳಿ ಕೇಳಿ ಸಿದ್ದರಾಮಯ್ಯನವರು ಆಪ್ತ ವಲಯದಲ್ಲಿರೋರು, ನೇರವಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಸಂಪರ್ಕದಲ್ಲಿರೋರು. ನೋಡಿ, ನಿಮಗೆ ಹೇಳ್ತೇನೆ, ಒಂದು ದಿವಸನಾದರೂ ಕೂಡ ಈ ಏನೇ ನಾನು ಮಾತಾಡಿದ್ರು ಕೂಡ ಸಿದ್ದರಾಮಯ್ಯನವ್ರ ಹತ್ರ ನಾನು ಹೇಳೋದು ಇಲ್ಲ, ನಾನು ಚರ್ಚೆನೂ ಮಾಡಿಲ್ಲ. ಮತ್ತು ಅವರು ಕೂಡ ಯಾವುದೇ ಸಂದರ್ಭದಲ್ಲಿ ರಾಜಕಾರಣದಲ್ಲಿ ಈ ರೀತಿ ನಡವಳಿಕೆ ಇರಬೇಕು ಅಂತಕ್ಕಂಥದ್ದನ್ನು ಅವ್ರು ಇದುವರೆಗೂ ಒಂದು ದಿವಸನೂ ಕೂಡ ಚಕಾರನೂ ಕೂಡ ನನ್ನ ಹತ್ರ ಚರ್ಚೆ ಮಾಡಿಲ್ಲ. ಈಗ ಏನೆಲ್ಲ ಹೇಳ್ತೀನಿ ನನ್ನ ರಾಜಕೀಯದ ಅನುಭವದ ಆಧಾರದ ಮೇಲೆ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ ಹೊರತು ಯಾರಿಂದನೂ ಕೂಡ ಪ್ರೇರಿತನಾಗಿ ನಾನು ಯಾವುದೇ ಮಾತುಗಳನ್ನು ಇದುವರೆಗೂ ಆಡಿಲ್ಲ. ಇವತ್ತಲ್ಲ, ಇದುವರೆಗೂ ಆಡಿಲ್ಲ. ಸರ್, ಕೊನೆಯದಾಗಿ ಈ ಒಂದು ಬದಲಾವಣೆ ಅಥವಾ ಈ ಸೆಪ್ಟೆಂಬರ್ ಕ್ರಾಂತಿಯ ಬದಲಾವಣೆ ಸರ್ಕಾರದ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಸರ್. ಯಾಕೆಂದರೆ ಅನೇಕ ರೀತಿಯಂಥ ಕಾಮೆಂಟ್ಗಳನ್ನು ಮಾಡ್ತಾರೆ. ಪ್ರಮುಖವಾಗಿ BJPಯವರು ಇರ್ಬೋದು, JDSನವ್ರು ಇರ್ಬೋದು, ಸರ್ಕಾರ ತನ್ನನ್ನು ತಾನೇ ಬೀಳುತ್ತೆ ಅಂತ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ರೆಸಾರ್ಟ್ ರಾಜಕಾರಣವನ್ನು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ರಾಜ್ಯ ನೋಡ್ತಾ ಇದೆ. ಹೀಗಾಗಿ ಈ ಸೆಪ್ಟೆಂಬರ್ ಕ್ರಾಂತಿಯ ಬದಲಾವಣೆ ಏನಿದೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್? ಅಲ್ಲ, ಈಗ ನೀವು ಸೀಮಿತವಾಗಿ ಬರೀ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಇದನ್ನು ಅನ್ವಯ ಮಾಡಬೇಡಿ. ಕೇಂದ್ರದಲ್ಲೂ ಕೂಡ ಸೆಪ್ಟೆಂಬರ್ಗೆ ಮೋದಿಯವರಿಗೆ 75 ವರ್ಷ ಆಗುತ್ತಲ್ಲ ಕೇಂದ್ರದಲ್ಲಿ. ಈಗ ಅವ್ರದ್ದು ಒಂದು ಸಿದ್ಧಾಂತ ಅಲ್ಲ, 75 ವರ್ಷದ ನಂತರ ಯಾರೂ ಕೂಡ ಪ್ರಮುಖ ಹುದ್ದೆಯಲ್ಲಿ ಇರಬಾರ್ದು, ಅವರೆಲ್ಲ ಮಾರ್ಗದರ್ಶಕ ಮಂಡಲಲ್ಲಿ ಇರಬೇಕು ಅಂತಕ್ಕಂಥದ್ದು ಅವ್ರದ್ದೇ ತೀರ್ಮಾನ, ನಮ್ದಲ್ಲ. ಆ ತೀರ್ಮಾನ ಮೋದಿಯವ್ರಿಗೂ ಅನ್ವಯ ಆಗ್ತದಲ್ಲ. ಈಗ ಅದು ಒಂದು ಬದಲಾವಣೆ ಆದರೆ ಅದು ಒಂದು ಕ್ರಾಂತಿನೇ ಅಲ್ವಾ? ನೀವು ರಾಜ್ಯದ ಬದಲಾವಣೆ ಬಗ್ಗೆ ಮಾತಾಡಿದ್ರಿ. ನಾನು ನೋಡಿ, ರಾಜ್ಯಕ್ಕೆ ಸೀಮಿತವಾಗಿ ಕ್ರಾಂತಿ ಅಂತ ಹೇಳಿಲ್ಲ. ನಾನು ಹೇಳೋದು ಈ ದೇಶದಲ್ಲಿ, ರಾಜ್ಯದಲ್ಲಿ ಹೆಚ್ಚು ರಾಜಕೀಯ ಬದಲಾವಣೆಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು ಅಂತ ಹೇಳಿ. ಅದು ನಡಿಬೋದು, ನಡೀದೇ ಇರ್ಬೋದು, ಬೇರೆ ವಿಚಾರ. ಆದರೆ ನಿರೀಕ್ಷೆ ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ತಿಂಗಳ ನಂತರ ಅವಕಾಶಗಳಿದ್ದಾವೆ ಅಂತಕ್ಕಂಥದ್ದು.